ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುರ್ಕುಂಟ ಗ್ರಾಮದ ದಲಿತ ಬೋವಿ ವಡ್ಡರ ಸಮಾಜದ ರಾಜು ತಂದೆ ನರಸಪ್ಪ ಎನ್ನುವ ವ್ಯಕ್ತಿಯು ಕೆರೆ ನೀರಿಗೆ ಕಾಲು ಜಾರಿ ಕೊಚ್ಚಿ ಹೋಗಿದ್ದು, ಆತನ ಕುಟುಂಬಕ್ಕೆ ಮಾನ್ಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ನೀಡಿದ್ದು, ಮೃತ ವ್ಯಕ್ತಿಯ ಕುಟುಂಬಕ್ಕೆ ಕೇವಲ 23 ದಿನಗಳಲ್ಲಿ ಪರಿಹಾರ ಚೆಕ್ ನೀಡಿದ್ದಕ್ಕೆ ರಾಜು ತಂದೆ ನರಸಪ್ಪ ಕುಟುಂಬದವರು ಮಾನ್ಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿ ಹಾಗೂ ಮತ್ತು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಮಯ್ಯ ಪೂಜಾರಿ ಅವರಿಗೂ ಪಕ್ಷದ ಎಲ್ಲ ಮುಖಂಡರಿಗೂ ರಾಜು ತಂದೆ ನರಸಪ್ಪ ಕುಟುಂಬದವರು ಹಾಗೂ ಗ್ರಾಮಸ್ಥರು ಧನ್ಯವಾದಗಳು ಎಂದು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ವರದಿಗಾರರು ಚಂದ್ರಶೇಖರ್ ಚಿತಾಪುರ್. ಏನಮ್ಮ ನಿನ್ನ ಹೆಸರು? ರಾಮಮ್ಮ. ನಿನ್ನೆ ಸಾಬರ್ ಬಂದ್ರಲ್ಲ, ಏನ್ ಹೇಳಿದ್ರು? ಅದೇ ಹೇಳಿರಲ್ರಿ, ಹಳದಾಗ ಅದಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಹೋಗ್ಯಾರ. 5 ಲಕ್ಷ ರೂಪಾಯಿ ಕೊಟ್ಟು ಹೋಗ್ಯಾರ. ಸಾಬರ್ಗೆ ಏನ್ ಹೇಳ್ಬೇಕಲ್ಲತ್ರಿ? ನಮ್ಗೆ ಹೆಲ್ಪ್ ಮಾಡ್ಯಾರ್ರಿ, ಅವ್ರಿಗೆ ಪುಣ್ಯ ಬರ್ಲಿ. ಮಿನಿಸ್ಟರ್ ಸಾಬರ್ ಪುಣ್ಯ ಬರ್ಲಿಲ್ಲತ್ರಿ. ಮಳೆ ಹಳ್ಳಕ್ಕೆ ಹೋಗಿ ಕಾಲ್ ಜಾರಿ ನೀರಾಗ ಹೋಗಿ ಪಾಲಾಗ್ಬಿಟ್ಟೆ ಸರ್. ಈಗ 23 ದಿವಸನಾಗ ಪರಿಹಾರ ಕೊಟ್ರಲ್ರಿ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೆಲಸ ಸರಿಯಾಗಿ ಮಾಡಿ ಭಾಳ ಅರ್ಜೆಂಟಾಗಿ ರೊಕ್ಕ ಅವರಿಗೆ ಮಂಜೂರು ಮಾಡಿ ತಂದು ಕೊಟ್ರು ಸರ್. ತಂದು ಕೊಟ್ರ. ಅವ್ರಿಗೆ ಏನ್ ಹೇಳ್ತೀರಿ ಸರ್? ನಾವು ಧನ್ಯವಾದಗಳು ಹೇಳ್ಬೇಕು ಸರ್. ಅವ್ರಿಗೆ ಧನ್ಯವಾದಗಳು ಹೇಳ್ತೀರಿ. ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕಾ ಖರ್ಗೆ, ರಾಮಯ್ಯ ಪೂಜೆ ಅವರಿಗೆ ಧನ್ಯವಾದ ಹೇಳಬೇಕು. ಮತ್ತು ತಹಸೀಲ್ದಾರ್ ಅವರಿಗೆ, AC ಮೇಡಮ್ ಅವರಿಗೆ ಧನ್ಯವಾದಗಳು ತಿಳಿಸ್ಲತ್ತೀವಿ. ಕುರ್ಕುಂಟ ಕಡೆ ಪೂಜಾರಿ ಅವರು ಇದಕ್ಕೆ ಫಾಲೋಅಪ್ ಮಾಡಿ ಕೆಲಸ ಮಾಡಿಕೊಟ್ಟಿದ್ದು ಅವ್ರಿಗೆ ಕೂಡ ಧನ್ಯವಾದಗಳು ತಿಳಿಸ್ತೀವಿ. AC ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ. ಈ ರೀತಿ 23 ದಿವಸನಾಗ ಶೀಘ್ರವಾಗಿ ಕೆಲಸ ಮಾಡಿಸ್ತಾರೆ. ನಿಮ್ಮ ಸಮಾಜ ಪರವಾಗಿ ಹೇಳ್ತಾರೆ, ಇಡೀ ಕುರ್ಕುಂಟ ಪರವಾಗಿ ಹೇಳ್ತೀವಿ ಸರ್. ಏನ್ರಿ? ಕುರ್ಕುಂಟ ಪರವಾಗಿ ಧನ್ಯವಾದಗಳು. ನೀವು ಒಂದು ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ, ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ನಮ್ಮ ಸಾಬೂರಿಗೆ, ತಹಸೀಲ್ದಾರಿಗೆ, ರಾಮಯ್ಯಣ್ಣವ್ರಿಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತೇನೆ ರೀ. ನಿಮ್ಮ ಶರಣ ಪ್ರಕಾಶ್ ಪಾಟೀಲ್ ಸಚಿವರಿಗೆ ಕೂಡ ಧನ್ಯವಾದಗಳು. ಧನ್ಯವಾದಗಳು. ತಮ್ಮ ಹೆಸರು ಸರ್? ಶರಣಪ್ಪ. ಇಲ್ಲಿ ಸಾಬರು MLA ಸಾಬರು ಇಲ್ಲಿ MLA ಸಾಬರು ಮನೆ ತನಕ ಬಂದಿದ್ದರು. ನಿನ್ನೆ 5 ಲಕ್ಷ ಚೆಕ್ ಅವರು ಕೊಟ್ಟು ನಮ್ಮ ಭೋವಿ ಸಮಾಜದ ನಂತರ ದಯವಿಟ್ಟು ಎಲ್ಲ ನಮಸ್ಕಾರ. ನೀವು ಭೋವಿ ಸಮಾಜ ಕಡೆಯಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಿ? ಥ್ಯಾಂಕ್ಸ್ ಹೇಳತ್ತೀವಿ. 23 ದಿವಸ ಕೆಲಸ ಮಾಡ್ಕೊಟ್ಟಿದ್ದೀರಿ. 23 ದಿವಸ ಕೆಲಸ ಆಗ್ಯದ. ಏನು ಅನ್ನಿಸ್ತಾ ಸರ್ ನಿಮ್ಮ ಸಮಾಜಕ್ಕೆ ನಿನ್ನೆ ಒಂದು ಚೆಕ್ ಕೊಡಿಸಿರಿ? ನಮ್ಗೆ ಭಾಳ ಸಂತೋಷ ಅನಿಸ್ತದ. ಇವತ್ತು ಭಾಳ ಒಂದು ಬಡ ಕುಟುಂಬಕ್ಕೆ ಏನಂತಂದ್ರೆ ಗುರ್ತಿಡ್ದು ಇವತ್ತೇನಂತಂದ್ರೆ ನಮ್ಮ ನೆಚ್ಚಿನ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಕೊಡುಗೆ ಈ ನಮ್ಮ ಬೋವಿ ಸಮಾಜ, ಬೋವಿ ವಡ್ಡರ ಸಮಾಜಕ್ಕೆ ಏನಂತಂದ್ರೆ ದೊಡ್ಡ ಕೊಡುಗೆ ಆಯಿತು ಸರ್. 23 ದಿವಸನಿಗೆ ಚೆಕ್ ಅದು ಬಡವರು ಕಾಳಜಿ ಉಳ್ಳಂತವ್ರು ಅವರು. ಬಡವರಿಗೆ ಏನಂತಂದ್ರೆ ಇವತ್ತು ತೊಂದರೆ ಆದ್ರ ಭಾಳ ಇದ್ರಲಿಂತ ಏನಂತಂದ್ರೆ ಕಾಳಜಿ ಮಾಡೋರು ಅವ್ರ ಕೆಲಸ. ನಿಮ್ ಸಮಾಜ ಪರವಾಗಿ ಏನ್ ಹೇಳ್ತೀರಿ ಸರ್? ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ಇಡೀ ಗುಲ್ಬರ್ಗ ಡಿಸ್ಟಿಕ್ ಅಲ್ಲ, ಇಡೀ ಕರ್ನಾಟಕದವ್ರು ಏನಂದ್ರೆ ಡಾಕ್ಟರ್ ಶರಣ್ ಪ್ರಕಾಶ್ ಬೋವಿ ಸಮಾಜದವ್ರು ಧನ್ಯವಾದಗಳು ಹೇಳ್ಬೋದು. ಧನ್ಯವಾದಗಳು. ಎಷ್ಟರ ಚೆಕ್ ಕೊಟ್ರ ಸರ್? 5 ಲಕ್ಷ ಕೊಟ್ರು. 5 ಲಕ್ಷದ ಫ್ಲಡ್ ನಾಗ ಏನಪ್ಪಾ ಅಂದ್ರೆ ಹೊಡ್ಕೊಂಡು ಹೋಗಿ 23 ದಿವಸನಾಗೆ ಕಾರ್ಯಾಚರಣೆ ಮಾಡಿ ಬಂದು ಸಂತಾನ ಹೇಳಿದ್ರು. ಬಂದ್ ಕೇಸಿದ ನಾಳೆಗೆ ಸಿಕ್ಕರೆ ನಾಳೆಗೆ ಅದ್ರ ಬಗ್ಗೆ ಏನದನ್ನ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ರು. ಮತ್ತು ಮಕ್ಕಳಿಗೆ ಅವತ್ತು ಏನಂತಂದ್ರ 2 ಮಕ್ಕಳಾರ್ರಿ ಅವ್ರಿಗೆ ಅಂತಂದ್ರ ಅವ್ರಿಗೆ ನಾನು PUC ಮ್ಯಾಲ್ತಾನ ಎಲ್ತಾನ ಓದ್ತಾರ ಎಲ್ತಾನ ನನ್ನ ಕಡೆ ಮುಟ್ಟಿತಂತ ಹೇಳಿದ್ರು. ಮತ್ತೆ ಇವತ್ತೇನಂತಂದ್ರೆ ನಿನ್ನೇನು ಚೆಕ್ ಕೊಡೋ ಹೊತ್ತಿಗೆ ಹುಡುಗರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ನಾನು ಅವ್ರಿಗೆ ಓದಿಸ್ತೀನಿ ಅಂತ ಭರವಸೆ ಕೊಟ್ಟರು. C9 ಕನ್ನಡದವ್ರು ಏನಂತಂದ್ರ ಇದ್ರ ಬಗ್ಗೆ ಕಾಳಜಿ ವಹಿಸಿ C9 ಸುದ್ದಿವಾಹಿನಿ ಕೂಡ ಪ್ರಸಾರ ಮಾಡಿದಕ್ಕೆ ಏನಪ್ಪಾ ಅಂದ್ರೆ ಶೀಘ್ರವಾಗಿ ಕೆಲಸ ಆಗಿದೆ. ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಚಾನೆಲ್ ಕೂಡ ಧನ್ಯವಾದ. ಮುಖಂಡರು, ನಮ್ಮ ಊರಿನ ಎಲ್ಲ ನಾಯಕರು ಎಲ್ಲರೂ ಶ್ರಮ ಪಟ್ಟು ಏನಂತಂದ್ರೆ ಇವತ್ತು ಬಡವರಿಗೆ ಕುಟುಂಬಕ್ಕೆ ಏನಂತಂದ್ರೆ ಆಶೀರ್ವಾದ ಮಾಡಿ ದೊಡ್ಡ ಕೊಡುಗೆ ಏನಂತಂದ್ರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತೇನಂತಂದ್ರ ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ, ನಮ್ಮ ನೆಚ್ಚಿನ ನಾಯಕರು ಆತ್ಮೀಯರಾದಂಥ ರಾಧಾಕೃಷ್ಣ ಸಾಬ್ರಿಗೆ ಏನಂತಂದ್ರೆ ನಮ್ಮ ಸಮಾಜದ ಪರವಾಗಿ, ಈ ಬಡ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೇನೆ. ಶೀಘ್ರವಾಗಿ ಪರಿಹಾರ, ಅದು 1 ತಿಂಗಳೊಳಗಾಗಿ ಪರಿಹಾರ ಕೊಟ್ಟಂತ ನಾಯಕರು ಯಾರನ್ನಾದ್ರೂ ಅದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಹೇಳ್ತೇನೆ.